ಬಟ್ ಒಂದ್ ಸ್ಪೆಷಲ್ ದಿನಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗ್ಬೇಕಲ್ಲ. ಅದಿದೆ ಅಲ್ಲ ಗ್ಲೋ, ಅದೇ ಫೆಸ್ಟಿವಲ್ ಗ್ಲೋ. ಆಮೇಲೆ ಅದರಿಂದನೂ ಕೂಡ ತುಂಬಾ ಪಾಸಿಟಿವಿಟಿ ಆಗುತ್ತೆ. ಅಂಡ್ ನಮ್ ಶಾಸ್ತ್ರದಲ್ಲಿ ಇದೆ ಸೀರೆ ಒಡವೆ ಇದೆಲ್ಲ ಸೈಂಟಿಫಿಕ್ಲಿ ಲೈಕ್ ಮೆಟಲ್ ಅಲ್ಲಿ ಎನರ್ಜಿ ಕ್ಯಾಚ್ ಆಗತ್ತೆ ಅಂತ. ದೇವಿನ ದರ್ಶನ ಮಾಡ್ಬೇಕು ಅಂತಂದಾಗ ನಾವು ಕೂಡ ಅಲಂಕಾರ ಮಾಡ್ಕೊಂಡೇ ಹೋಗ್ಬೇಕು ಅಂತ ಇರುತ್ತೆ ಅಲ್ಲ. ಹೌದು ಹೌದು, ಬಿಕಾಸ್ ದೇವಿಗೆ ಸೀರೆ ತುಂಬಾ ಇಷ್ಟ ಅಂಡ್ ಒಡವೆ ಅಲಂಕಾರ ಪ್ರಿಯ. ಸೊ ಅದು ಹೇಳ್ತಾರೆ ನಮ್ ಇದರದಲ್ಲಿ. ಸೊ ಆದಷ್ಟು ನಾವು ಟ್ರೈ ಮಾಡ್ತೀವಿ ಅಟ್ಲೀಸ್ಟ್ ನೀಟ್ ಆಗಿರಕ್ಕೆ. ಇವನ್ ತುಂಬಾ ಒಡವೆನೋ ಇಲ್ಲಾಂದ್ರೆ ಅಟ್ಲೀಸ್ಟ್ ನೀಟ್ ಆಗಿರೋ ಖುಷಿ ಕೂಡ ಕೊಡುತ್ತೆ ಅಲ್ಲ ನಮ್ಗೆ. ಹೌದು. ಆಮೇಲೆ ಸಾರಿ ನನ್ಗೆ ತುಂಬಾ ಫೇವ್ರೇಟ್ ಆಕ್ಚುಲಿ. ನನಗೆ ಯಾವ್ದೋ ಅವಕಾಶ ಸಿಕ್ಕಿದ್ರೆ ನಾನು ಸಾರಿ ಹಾಕೋದಕ್ಕೆ ಇಷ್ಟಪಡ್ತೀನಿ. ಈಗ ಐ ಥಿಂಕ್ ಸಾರಿ ಹಾಕಿದ್ರೆ ಅದೊಂದು ಸಾತ್ವಿಕ್ ಒಂದ್ ವೈಬ್ ಬರುತ್ತೆ, ಅದೊಂದು ಬೇರೆನೇ ವೈಬ್. ಕರೆಕ್ಟ್. ಜೊತೆಲಿ ನಾನು ಐ ಹ್ಯಾವ್ ಸೀನ್ ಯು ಕಾವೇರಿಯಾಗೆ ಎಂಟ್ರಿ ಕೊಟ್ಟು ಅದ್ರ ಜೊತೆಲಿ ಲಾಯರ್, ಪೊಲೀಸ್, ಈಗ ಡಿಟೆಕ್ಟಿವ್. ಐ ಥಿಂಕ್ ಪ್ಲೇ ಮಾಡದೇ ಇರೋ ರೋಲ್ ಯಾವ್ದಾದ್ರು ಉಳ್ಕೊಂಡಿದ್ಯಾ ಅಥವಾ ಈ ಒಂದು ಡ್ರೀಮ್ ರೋಲ್ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ, ಆ ಡ್ರೀಮ್ ರೋಲ್ ಇನ್ನೂ ಕೂಡ ಲಿಸ್ಟ್ ಅಲ್ಲಿ ಚೆಕ್ ಲಿಸ್ಟ್ ಅಲ್ಲಿ ಉಳ್ಕೊಂಡಿದ್ಯಾ ಅಂತ? ಮೈಥಾಲಜಿ, ಪೌರಾಣಿಕ ಅಂತವೆಲ್ಲ ತುಂಬಾ ಲೈಕ್ ಇದುವರೆಗೂ ನೆಗೆಟಿವ್ ರೋಲ್ ಕ್ಯಾರೆಕ್ಟರ್. Any strong characters are good. ನಂಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ತುಂಬಾ ಇಷ್ಟ. ಎಸ್ಪೆಷಲಿ ಮೆಸೇಜ್ ಓರಿಯೆಂಟೆಡ್ ತುಂಬಾ ಇಷ್ಟ. ಪೌರಾಣಿಕ ನನಗೆ ತುಂಬಾ ಇಷ್ಟ ಆಕ್ಚುಲಿ. ಸೊ ಅದು ಯಾವ್ದು ಅವಕಾಶ ಸಿಕ್ಲಿಲ್ಲ ಇದುವರೆಗೂ. ಮೈಥಾಲಜಿ, ಪೌರಾಣಿಕ, ಬಯೋಪಿಕ್. ಯಾರ ಬಯೋಪಿಕ್ ಇಷ್ಟ ಆಗುತ್ತೆ ಪರ್ಟಿಕ್ಯುಲರ್? I mean, there are so many people that I look up to. Like for example, ಇವಾಗ ಇಲ್ಲ ಮದರ್ ಟೆರೇಸಾ ಮ್ಯಾಮ್ ಇದ್ದಾರೆ, ಗಾಯತ್ರಿ ದೇವಿ ಇದ್ದಾರೆ, ಆಮೇಲೆ ಸುಧಾಮೂರ್ತಿ ಮ್ಯಾಮ್ ಇದ್ದಾರೆ, ಬಹಳಷ್ಟು ತುಂಬಾ ಜನ ಇದ್ದಾರೆ. ಸೊ ಐ ಥಿಂಕ್ ದಟ್ ವಿಮೆನ್ ಅಚೀವರ್ಸ್ ನ ತೋರಿಸೋದು ಸಮಟೈಮ್ಸ್ ನಮ್ ಸಿನಿಮಾದಲ್ಲಿ ಇರೋರಿಗೆ ಜಾಸ್ತಿ ನಮಗೆ ಗೊತ್ತಿರುತ್ತೆ. ಬಟ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಫೀಲ್ಡ್ ಅಲ್ಲಿ ಅವರು ಒಂದು ಸಾಧಿಸ್ತಾರೆ. ಜರ್ನಿ ನಾವು ತೋರಿಸಿದ್ರೆ ಐ ಥಿಂಕ್ ಬೇರೆಯವ್ರಿಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಅದರಿಂದ, ಎಸ್ಪೆಷಲಿ ಚಿಕ್ಕ ಹೆಣ್ಮಕ್ಳಿಗೆ. ಸೊ ಅಂತವ್ರನ್ನ ಸ್ಟೋರಿ ಹೇಳ್ಬೇಕಂದ್ರೆ ನಾವು ಟೈಮ್ ಟ್ರಾವೆಲ್ ಮಾಡೋಣ ಸ್ವಲ್ಪ. 2002-3 ಹೋಗೋಣ. ಮೊದಲು H2O ಮಾಡಿದ್ರಿ ಕನ್ನಡದಲ್ಲಿ, ಎಲ್ಲ ಸ್ಯಾಂಡಲ್. ಹೌದು, H2O ಮಾಡಿದಾಗ ಉಪ್ಪಿ ಸರ್ ನನ್ನ ನೋಡಿದಾಗ ಏನನ್ನಿಸ್ತು ವೆರಿ ಫಸ್ಟ್? ಇದು ತುಂಬಾ ಕೇಳಿರ್ತಾರೆ ಬಟ್ ನಾನು ಸ್ಟಿಲ್ ಕೇಳ್ತೇನೆ. ಉಪ್ಪಿ ಸರ್ ಅಫ್ಕೋರ್ಸ್ ಉಪ್ಪಿ ಸರ್ಗೆ ನಾನು ಭೇಟಿ ಆಗಿದೆ ರಾ ಮೂವಿನಲ್ಲಿ, ತೆಲುಗು ಮೂವಿನಲ್ಲಿ. ಬಟ್ ವಿ ಸ್ಪೆಂಡ್ ಮೋರ್ ಟೈಮ್ ಡ್ಯೂರಿಂಗ್ H2O. ನಾವು ಜೊತೆಲಿದ್ವಿ ಆಲ್ಮೋಸ್ಟ್ 1 ವರ್ಷದಿಂದ ಜಾಸ್ತಿನೇ ಜೊತೆಲಿದ್ವಿ. ಸೊ ಐ ಗಾಟ್ ಟು ನೋ ಹಿಮ್ ಬೆಟರ್. ಸೊ ಖಂಡಿತ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನಾನು ನೋಡಿ ಲೈಫ್ ಟೈಮ್ ಜೊತೆಲಿ ಇದ್ಬಿಟ್ಟಿದೀನಿ ಅಲ್ಲ. ಉಪ್ಪಿ ಸರ್ನ ಬುದ್ಧಿವಂತರು ಅಂದ್ರೆ ಮೇಡಮ್ ಬುದ್ಧಿವಂತರಿಗೆ ಬುದ್ಧಿವಂತರು. ನೀವು ಬುದ್ಧಿವಂತರ ಜೊತೆ ಇರ್ಬೇಕಂದ್ರೆ ಬುದ್ಧಿವಂತರಾಗಿರ್ಬೇಕು. ನಿಮ್ಮ ಮನೇಲಿ ಡಿಟೆಕ್ಟಿವ್ ಯಾರಾಗಾದ್ರೆ ನೀವೇ ಅನ್ಕೊಳ್ತೀನಿ. ನಾನೇ ಎಲ್ಲರೂ ಫಾಲ್ಟ್. ಆ ಸ್ಕಿಲ್ ನನಗೆ ಇದೆ. ಅದಕ್ಕೆ ಪ್ರಾಬಬ್ಲಿ ನನಗೆ ಡಿಟೆಕ್ಟಿವ್ ಮೂವಿಗೆ ಆಯ್ಕೆ ಮಾಡಿರೋದು. ಡಿಟೆಕ್ಟಿವ್ ತೀಕ್ಷ್ಣ ಇಲ್ಲಿ ಯಾರು? ಮನೇಲಿ ಯಾರು? ನೀವೇ? ನಾನೇ. ಸೊ ಮಕ್ಕಳು ಉಪ್ಪಿ ಸರ್ ಮಾಡೋ ತಪ್ಪೆಲ್ಲ ಪಟ್ ಅಂತ ಕಂಡಿಡಿಯೋದು ನೀವೇ? ತಪ್ಪು ಸರಿ ಅಂತ ಗೊತ್ತಿಲ್ಲ, ಬಟ್ ಡೀಟೇಲ್ ಓರಿಯೆಂಟೆಡ್. ನಾನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂತೀನಿ. ಆಲ್ರೈಟ್. ಹೆಣ್ಮಕ್ಳು ಹಾಗೆ ಸೂಕ್ಷ್ಮ ಜೀವಿಗಳು. ಹೌದು, ಐ ಥಿಂಕ್ ನೀವು ಕೂಡ ಹಂಗೆ, ನಾವೆಲ್ಲ ಹಂಗೆ ಇರ್ಬೇಕಲ್ಲ. ವಿ ವರ್ಕ್ ಔಟ್ಸೈಡ್ ಅಂಡ್ ಮನೇಲಿ ಏನ್ ನಡೀತದೆ ಒಂದು ರೇಡಾರ್ ಅಲ್ಲಿ ಇರುತ್ತಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. H2O ಬಂದಾಗ ನೀವು ಕನ್ನಡ ಅಷ್ಟು ಬರ್ತಾ ಇರ್ಲಿಲ್ಲ. ಎಷ್ಟು ಕಷ್ಟ ಆಗಿತ್ತು ಮ್ಯಾಮ್ ಆಗ ಕನ್ನಡ ಆಕ್ಚುಲಿ 24 ವರ್ಷ ಆಗಿದೆ ನನಗೆ ಮದುವೆ ಆಗಿ. ಆವಾಗ ಖಂಡಿತ ಆಕ್ಚುಲಿ. ಬಟ್ ನಾನು ಪ್ರಯತ್ನ ಪಡ್ತಿದ್ದೆ ಬಿಕಾಸ್ ನಾನೆಲ್ಲ ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಬಟ್ ಐ ಮೀನ್ ಕನ್ನಡ ಇಟ್ಸ್ ಬಿನ್ ಅ ಜರ್ನಿ. ನನಗೆ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಸ್ವಲ್ಪ ಟಫ್ ಅನ್ಸ್ತು. ಆಮೇಲೆ ನಾನು ಯಾವ ಟ್ಯೂಟರ್ ಹತ್ರ ಕಲೀಲಿಲ್ಲ. ನಾನೇ ಲೈಕ್ ನಿಮ್ ಮಾತೆಲ್ಲ ಕೇಳಿ ಮಾತಾಡ್ತಾ ಇದ್ದೀನಿ. ಸೊ ಇಟ್ಸ್ ಬಿನ್ ಅ ಜರ್ನಿ. ಅಂಡ್ ಪ್ರಯತ್ನ ಪಡ್ತೀನಿ ದಟ್ ಓದಕ್ ಕಲಿಬೇಕು ಅಂಡ್ ಲೈಕ್ ಚೆನ್ನಾಗಿ ಮಾತಾಡ್ಬೇಕು ಅಂತ ಒಂದು ಪ್ರಯತ್ನ ಯಾವಾಗ ಇರುತ್ತೆ. ಬಟ್ ಈ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾವು ಮಾತಾಡಿದ್ರೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಲ್ವಾ. ಹಾಗಾದ್ರೆ ಮನೇಲಿ ಮಾತಾಡೋದು ಕನ್ನಡ? ಎಲ್ಲ ಕನ್ನಡ ಮಾತಾಡೋದು. ಹೌದು, ಮಾತಾಡ್ತಾರೆ. ರೈಟ್. ಸೊ ಐ ವಾಸ್ ಆಸ್ಕಿಂಗ್ ಆಕ್ಚುಲಿ, ಇದು 50th ಮೂವಿ. ಆಬ್ವಿಯಸ್ಲಿ ಇಟ್ ಈಸ್ ಸ್ಪೆಷಲ್. ಯಾಕಂದ್ರೆ ಹಾಫ್ ಸೆಂಚುರಿ, ಫುಲ್ ಸೆಂಚುರಿ, ಈ ನಂಬರ್ಸ್ ಎಲ್ಲ ಕೆಲವೊಂದು ಇಟ್ ರಿಯಲಿ ಮ್ಯಾಟರ್ಸ್. ನಿಮಗೆ ಈ ಮೂವಿ ಆಬ್ವಿಯಸ್ಲಿ ಸ್ಪೆಷಲ್. ಈಗ ಬರ್ತಾ ಇರುವಂತಹ ರೆಸ್ಪಾನ್ಸ್ ಎಷ್ಟು ಸ್ಪೆಷಲ್? ಅದರ ಜೊತೆಗೆ ಈ ಸಿನಿಮಾಗಾಗಿ ನೀವು ಏನಾದ್ರೂ ಚೇಂಜಸ್ ಮಾಡ್ಕೊಂಡಿದ್ಯಾ, ಬದಲಾವಣೆಗಳು ಮಾಡ್ಕೊಂಡಿದ್ಯಾ, ಅಥವಾ ಏನಾದ್ರೂ ಇದ್ರಲ್ಲಿ ಈ ಸಿನಿಮಾಗೋಸ್ಕರ ಚೇಂಜಸ್ ಏನಾದ್ರೂ ಮಾಡ್ಕೊಂಡಿದ್ಯಾ ಅಂತ?
ಖಂಡಿತ ಆಕ್ಚುಲಿ ಫೈಟ್ ಸೀಕ್ವೆನ್ಸಸ್ ಇತ್ತು ಈ ಮೂವಿನಲ್ಲಿ. Right. ಸೊ ಈ ಸ್ಟೇಜ್ ಆಫ್ ಮೈ ಲೈಫ್ ಅಲ್ಲಿ ಫೈಟ್ ಮಾಡ್ಬೇಕಂದ್ರೆ ಐ ಟುಕ್ ಇಟ್ ಆನ್ ಆಸ್ ಅ ಚಾಲೆಂಜ್ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಮಾಡೋದು ಬೇರೆ ಅಂಡ್ ಒಂದ್ ಏಜ್ ನಂತರ ಹೌದು. ಸೊ ಆಫ್ಟರ್ ಹ್ಯಾವಿಂಗ್ 2 children ಬೋತ್ ಆಫ್ ದಮ್ ಆರ್ ಸಿಸೇರಿಯನ್ ಡೆಲಿವರೀಸ್. ಸೊ ನನಗೆ ಅದು ಚಾಲೆಂಜ್ ಆಗಿ ತಗೊಂಡಿದೆ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೆಂಗ್ ಟ್ರೈನಿಂಗ್ ಮಸಲ್ ಡೆವಲಪ್ಮೆಂಟ್ ಮಾಡ್ಬೇಕಾಗಿತ್ತು. Okay. ಬಿಕಾಸ್ ಯೂಶಲಿ ನಮ್ಮ ಹೆಣ್ಮಕ್ಳು ಬಾಡಿ ತುಂಬಾ ಸಾಫ್ಟ್ ಆಗಿರುತ್ತೆ. ಹೌದು. ಸೊ ಬಿದ್ರೆ ಎಡ್ ಬೀಳೋದು. ಸೊ ಮಸಲ್ ಬಾಡಿ ವಾರ್ಮ್ ಅಪ್ ಮಾಡ್ಬೇಕಾಗತ್ತೆ ಫೈಟ್ ಗಿಂತ ಮುಂಚೆ. ಬಿಕಾಸ್ ಐ ವಾಸ್ ಫೈಟಿಂಗ್ ವಿತ್ ಪೀಪಲ್ ಹೂ ಆರ್ 6 feet tall ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು. ಸೊ ಅಟ್ ಲೀಸ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು. ಬಿಕಾಸ್ ಅವ್ರು ಸುಮ್ನೆ ತಲ್ಲಿದ್ರೆ ನಮ್ಗೆ ಜೋರಾಗಿ ಎಡ್ ಬೀಳುತ್ತೆ. ಸೊ ತುಂಬಾ ಸೀಕ್ವೆನ್ಸಸ್ ಇದೆ ಅವ್ರು ನಮ್ಗೆ ಹೊಟ್ಟೆಯಲ್ಲಿ ಕಿಕ್ ಮಾಡ್ತಾರೆ, ನಾನು ಬೀಳ್ತೀನಿ. ಸೊ ಎಲ್ಲಾ ಸ್ಟಂಟ್ಸ್ ನಾನೇ ಮಾಡಿದೀನಿ ಮೂವಿನಲ್ಲಿ, ಏನೇನು ಇತ್ತು. no dupes. ನೋ ಡ್ಯೂಪ್ಸ್. ನಾನು ಸ್ಟಂಟ್ ಮಾಸ್ಟರ್ಗೆ ಅದೇ ಹೇಳಿದೆ, ಲೈಕ್ ಫೀಮೇಲ್ ಆಕ್ಷನ್